ಮಕ್ಕಳು ಶಾಲೆ ಶುರುವಾದಂತೆ ಎಲ್ಲರೂ ಚಿಂತೆ ಮಾಡೋದು ಡಬ್ಬಿ ಬಗ್ಗೆ. ಡಬ್ಬಿಗೆ ಏನು ಹಾಕೋದು ಅನ್ನೋದ್ರ ಜೊತೆಗೆ ಯಾವ ಡಬ್ಬಿನಲ್ಲಿ ಪ್ಯಾಕ್ ಮಾಡಬೇಕು, ಯಾವ ಥರ ಹೆಲ್ದಿ ವೇನಲ್ಲಿ ಪ್ಯಾಕಿಂಗ್ ಮಾಡಿ ಕಳಿಸ್ಬೇಕು ಅನ್ನೋದಕ್ಕೆ 5 ಟಿಪ್ಸು. ಎಲ್ಲದಕ್ಕಿಂತ ಮುಂಚೆ ಎಕೋ ಫ್ರೆಂಡ್ಲಿ ಡಬ್ಬಿ. ನಾವು ಸಾಮಾನ್ಯವಾಗಿ ಸ್ಟೀಲ್ ಡಬ್ಬಿ ತೊಗೊಂಡೋಗಿ ಚೆನ್ನಾಗಿರ್ಲಿಲ್ವೇನ್ರಿ? ದಯವಿಟ್ಟು ಯಾಕೆ ಕಲರ್ ಪ್ಲಾಸ್ಟಿಕ್ ಡಬ್ಬಿ ತರ್ತೀರಾ? ನಿಲ್ಲಿಸಿ. ಈವನ್ ಬಾಟಲ್ಸ್ ಕೂಡ ಕಲರು ಸ್ಟೀಲ್ ಇರುತ್ತೆ, ಮೇಲ್ಗಡೆ ಏನೋ ಪ್ಲಾಸ್ಟಿಕ್ಕು ರಬ್ಬರ್ ಇರುತ್ತೆ, ಅಲ್ಲೇ ಕೊಳೆ ಕೂತ್ಕೊಂಡು ನಿಮ್ಮ ಮಕ್ಕಳಿಗೆ ಹಾನಿಯಾಗೋ ಸಾಧ್ಯತೆ ಇದೆ. ಸೊ ಪ್ಲೀಸ್, ನಾರ್ಮಲ್ ಸ್ಟೀಲ್ ಬಾಟ್ಲು, ನಾರ್ಮಲ್ ಸ್ಟೀಲ್ ಡಬ್ಬಿ, ಅದೇನೇನೋ ಫ್ರೂಟಿಗೆ ಹಾಕೋ ಅಂಥದ್ದು ಸ್ಟಿಕ್ಸ್ ಎಲ್ಲ ಬರುತ್ತಪ್ಪ, ಪ್ಲಾಸ್ಟಿಕ್ ಫೋರ್ಕು ಅಂಥದ್ದು ಬಳಸಕ್ಕೆ ಹೋಗಬೇಡಿ. ನೆಕ್ಸ್ಟು ಅಲ್ಯೂಮಿನಿಯಂ ಮತ್ತು ಪ್ಲಾಸ್ಟಿಕ್ ರ್ಯಾಪ್ ಸಾಧಾರಣವಾಗಿ ಮಾಡ್ತಾ ಇದ್ದೀವಿ. ಅಲ್ಯೂಮಿನಿಯಮ್ಮು ನಿಮ್ಮ ಮಕ್ಕಳ ಆಹಾರದೊಳಗಡೆ ಹೋಗುವಂಥ ಸಾಧ್ಯತೆ ಹೆಚ್ಚು. ದಯವಿಟ್ಟು ಯಾವುದೇ ತರಹದ್ದು ಪ್ಯಾಕಿಂಗ್ ಬೇಡ. ನಾರ್ಮಲಾಗಿ ಆಹಾರ ಸಾಫ್ಟಾಗಿ ಫ್ರೆಶ್ ಆಗಿ ಜಾಸ್ತಿ ಹೊತ್ತಿರೋ ಅಂಥದ್ದನ್ನು ಮಾಡೋದೇ ಒಳ್ಳೆಯದು. ಮತ್ತು ತಣ್ಣಗೆ ಮಾಡಿ ಪ್ಯಾಕ್ ಮಾಡೋದು ಒಳ್ಳೆಯದು. ನಾನೀಗ ಚಪಾತಿ ಆಗಲಿ, ಪರಾಠ ಆಗಲಿ, ಬಾತ್ ಆಗಲಿ ಏನೇ ಮಾಡಿದ್ರು ಆದಷ್ಟು ತಣ್ಣಗೆ ಮಾಡಿಬಿಟ್ಟು ಡಬ್ಬಿ ಕಟ್ತೀನಿ. ಬ್ಯಾಕ್ಟೀರಿಯಾ ಡೆವಲಪ್ ಆಗುವಂಥ ಚಾನ್ಸಸ್ ಕಡಿಮೆ ಇರುತ್ತೆ ಅಂಥ ಟೈಮಲ್ಲಿ. ಮತ್ತು ಈಗ ಪ್ರಾಸೆಸ್ಡ್ ಅಥವಾ ಪ್ರೋಬಯೋಟಿಕ್ ಅಂತ ಏನೇನೋ ಚಿಕ್ಕದು ಮಕ್ಕಳಿಗೆಲ್ಲ ಕೊಡ್ತಾ ಇರ್ತಾರಪ್ಪ, ಅಂಥದ್ದೇನು ಮಾಡೋಕ್ಕೆ ಹೋಗಬೇಡಿ. ಪೌಚಸ್ಸು, ರೆಡಿಮೇಡ್ ಫ್ರೋಝನ್ ಫುಡ್ಸು ಅಂಥದ್ದೆಲ್ಲ ಅವಾಯ್ಡ್ ಮಾಡಿ. ಕಡೆಯದಾಗಿ ಫ್ರೂಟ್ಸ್, ಹಣ್ಣುಗಳು ನಾವು ಸಾಮಾನ್ಯವಾಗಿ ಕಳಿಸ್ತೀವಲ್ಲ, ಒಂದು ಹೋಲ್ ಬಾಳೆಹಣ್ಣು ಒಂದು ಕವರ್ಗೆ ಹಾಕ್ಬಿಟ್ಟು ಕಟ್ಬಿಟ್ಟು ಕಳಿಸಿ. ಕಟ್ ಮಾಡಿ ಹಾಕೋಕ್ಕಿಂತ ಆಕ್ಸಿಡೇಷನ್ ಪ್ರಾಸೆಸ್ ಇರುತ್ತೆ. ಹಾಗಾಗಿ ಫುಲ್ ಹಣ್ಣೆ ಹಾಗೆ ಕೊಡಿ. ಮಕ್ಕಳು ಸುಲ್ಕೊಂಡು ತಿನ್ನೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಸೊ ಆಲ್ ದ ಬೆಸ್ಟ್.